ಸ್ನೇಹಿತರೆಲ್ರಿಗೂ ನಮಸ್ಕಾರ. ತುಂಬಾ ಜನ ಹೊಸಬ್ರು ಇರ್ತೀರಾ ಮಾರ್ಕೆಟಲ್ಲಿ. ಸೊ ತುಂಬಾ ಜನಕ್ಕೆ ಗೊತ್ತಿರಲ್ಲ ಯಾವ ತರ ಟ್ರೇಡ್ ಮಾಡಬೇಕು ಏನು ಅಂತ. ವೆರಿ ಸಿಂಪಲ್ ಸ್ಟ್ರಾಟಜಿ ಹೇಳ್ತೀನಿ ಸ್ನೇಹಿತರೆ, ನಿಮ್ಗೆಲ್ಲರಿಗೂ ವೆರಿ ಸ್ಟ್ರಾಂಗ್ ಸಿಂಪಲ್ ಸ್ಟ್ರಾಟಜಿ. ಇದನ್ನ ನೀವು ಪರ್ಫೆಕ್ಟ್ ಮಾಡ್ಕೊಳ್ಳಿ. ಸೊ ಪ್ರತಿ ಟೈಮ್ ಫ್ರೇಮ್ ಅಲ್ಲೂ ಇದು ವರ್ಕ್ ಆಗುತ್ತೆ. ಸೊ ಯಾವ ತರ ವರ್ಕ್ ಆಗುತ್ತೆ ನಾವು ನೋಡೋಣ. ಇದನ್ನ ಡೀಪ್ ಆಗಿ ಹೋಗಿ ಒಂದ್ ಸ್ವಲ್ಪ ಕಲೀರಿ, ಪರ್ಫೆಕ್ಟ್ ಮಾಡ್ಕೊಳ್ಳಿ. ಸೊ ನೀವು ಬ್ಯಾಕ್ ಟೆಸ್ಟ್ ಮಾಡಿ. ಇದನ್ನ ವೆರಿ ಇಂಪಾರ್ಟೆಂಟ್ ಸ್ಟ್ರಾಂಗ್ ಸ್ಟ್ರಾಟಜಿ. ಇದು ಹೊಸೊಬ್ಬರಿಗೂ ವೆರಿ ಸಿಂಪಲ್ ಆಗಿ ಅರ್ಥ ಆಗುತ್ತೆ. ಬ್ಯಾಂಕ್ ನಿಫ್ಟಿ, ನೀವು ಬ್ಯಾಂಕ್ ನಿಫ್ಟಿಯಲ್ಲಿ ಟ್ರೇಡ್ ಮಾಡ್ತೀರಾ ಅಥವಾ ನಿಫ್ಟಿಯಲ್ಲಿ ಟ್ರೇಡ್ ಮಾಡ್ತೀರಾ, ಅದು ನಿಮ್ ಇಷ್ಟ. ಬಟ್ ಈ ಸ್ಟ್ರಾಟಜಿ ಪ್ರತಿಯೊಂದಕ್ಕೂ ಅಪ್ಲೈ ಆಗುತ್ತೆ. ಫಾರೆಕ್ಸ್ ಆಗಿರ್ಬೋದು, ಕ್ರಿಪ್ಟೋ ಆಗಿರ್ಬೋದು, ಸ್ಟಾಕ್ಸ್ ಆಗಿರ್ಬೋದು, ಪ್ರತಿಯೊಂದರಲ್ಲಿ ಇದು ವರ್ಕ್ ಆಗುತ್ತೆ. ಸೊ ಏನಪ್ಪಾ ಸ್ಟ್ರಾಟಜಿ ನೋಡಿ. ಮಾರ್ಕೆಟ್ 15 ಮಿನಿಟ್ಸ್ ಅಲ್ಲಿ ಬ್ಯಾಂಕ್ ನಿಫ್ಟಿ ಈ ತರ ಕಾಣಿಸ್ತಾ ಇದೆ. ಎವ್ರಿ ಡೇ ನೀವು ಓಪನ್ ಮಾಡಿ ನೋಡಿದ್ರೆ ಹೊಸದು ಏನೋ ಒಂದು ಆಗಿರುತ್ತೆ. ಯಾವ ತರ ಟ್ರೇಡ್ ಮಾಡಬೇಕು ಏನು ಹೊಸಬರಿಗೆ ಏನೂ ಗೊತ್ತಿರಲ್ಲ ಪಾಪ. ಎಲ್ಲೆಲ್ಲೋ ಏನೋ ಒಂದು ಯಾರೋ ಹೇಳಿದ್ರು ಅಂತ ಟಿಪ್ಸ್ ಮೇಲೇನೋ ಅಥವಾ ಯಾರೋ ಹೇಳಿದ್ರು ಅಂತ ಅವರು ಟ್ರೇಡ್ ತಗೊಂಡು ಲಾಸ್ ಆದ್ರೆ ಇನ್ನೊಬ್ರು ಜವಾಬ್ದಾರರಲ್ಲ. ನೀವು ಫಸ್ಟ್ ಕಲಿಯಕ್ಕೆ ಫೋಕಸ್ ಮಾಡಿದ್ರೆ ದುಡ್ಡು ಆಟೋಮೆಟಿಕ್ ಆಗಿ ಬಂದೇ ಬರುತ್ತೆ ಸ್ನೇಹಿತರೆ. ಈ ಟ್ರೇಡಿಂಗ್ ಅಂದ್ರೆ ಇದು ಬಹಳ, ಇದರಲ್ಲಿ ಬಹಳ ಶಿಸ್ತು ಬೇಕು, ಡಿಸಿಪ್ಲಿನ್ ಅನ್ನೋದು ಬಹಳ ಬೇಕು. ಇದರಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೆ ಆ ಫೋಮೋ ಅಂತಾರೆ, ಫಿಯರ್ ಆಫ್ ಮಿಸ್ಸಿಂಗ್ ಔಟ್ ಅಂತ. ಇದು ಬಹಳ ಡೇಂಜರ್. ಇದು ಅಂದ್ರೆ ಮಾರ್ಕೆಟ್ ಸಪೋಸ್ ಮಾರ್ಕೆಟ್ ಸ್ಪೀಡ್ ಆಗಿ ಮೇಲ್ಗಡೆ ಹೊಂಟ್ರೆ ನಮ್ಗೆ ಒಂದು ಒಳಗಡೆಯಿಂದ ಮಾರ್ಕೆಟ್ ಮೇಲ್ ಹೋಗ್ತಾ ಇದೆ, ಬೇಗ ಟ್ರೇಡ್ ತಗೊಳ್ಳಿ ಅಂತ ನಾವು ತಗೊಂಡ್ಬಿಡ್ತೀವಿ ಎಲ್ಲಾದ್ರೂ. ಮಾರ್ಕೆಟ್ ನಾವು ಟ್ರೇಡ್ ತಗೊಂಡ್ಮೇಲೆ ಮತ್ತೆ ರಿಟ್ರೆಸ್ ಝೋನ್ಗೆ ಬಂದ್ಬಿಡುತ್ತೆ, ನಮ್ಗೆ ಅಲ್ಲಿ ಹೆವಿ ಲಾಸ್ ಆಗುತ್ತೆ ಸ್ನೇಹಿತರೆ. ಅದಕ್ಕೆ ಯಾವತ್ತು ಫೋಮೋ ಅಲ್ಲಿ ಬರಬಾರ್ದು ಯಾರು. ಫಿಯರ್ ಆಫ್ ಮಿಸ್ಸಿಂಗ್ ಔಟ್ ಅಂತ ಕರೀತಾರೆ. ಅಂದ್ರೆ ಟ್ರೇಡ್ ಮಿಸ್ ಆಗ್ಬಾರ್ದು ಅಂತ ನಾವು ಮಾರ್ಕೆಟ್ ಹೋಗ್ತಾ ಇರುತ್ತೆ, ಅದರಲ್ಲೇ ನಾವು ಟ್ರೇಡ್ ತಗೊಂಡ್ಬಿಡ್ತೀವಿ. ಆಮೇಲೆ ಮತ್ತೆ ಮಾರ್ಕೆಟ್ ಏನ್ ಮಾಡುತ್ತೆ, ಕೆಳಗಡೆ ಹೇಗೆ ಹೋಗ್ತಾ ಇರುತ್ತೆ, ರಿಟ್ರೆಸ್ ಝೋನ್ ಸ್ಟಾರ್ಟ್ ಆದ್ಮೇಲೆ ಮಾರ್ಕೆಟ್ ನಮ್ಗೆ ಲಾಸ್ ಆಗುತ್ತೆ, ನಾವು ತೆಗಿಯಲ್ಲ, ಅಕೌಂಟ್ ಖಾಲಿ ಆಗಿಬಿಡುತ್ತೆ. ತುಂಬಾ ಜನರಿಗೆ ಈ ತರ ಹಾಗೆ ಆಗಿರುತ್ತೆ. ಸ್ಟಾರ್ಟಿಂಗ್ ಅಲ್ಲಿ ಯಾರು ಟ್ರೇಡ್ ಮಾಡ್ತೀರಾ, ಫಿಯರ್ ಆಫ್ ಮಿಸ್ಸಿಂಗ್ ಔಟ್ ಅಲ್ಲಿ ಪ್ರತಿಯೊಬ್ರು ಹೋಗಿರ್ತಾರೆ. ಇದು ನಾನು ಗ್ಯಾರಂಟಿಡ್ ಆಗಿ ಹೇಳ್ತೀನಿ. ಇವನ್ ನಾನು ಹೋಗಿದ್ದೀನಿ. ಸ್ಟಾರ್ಟಿಂಗ್ ಅಲ್ಲಿ ಏನು ಗೊತ್ತಿರಲ್ಲ, ಡೀಪ್ ಆಗಿ ಕಲ್ತ ಮೇಲೆ ಪೇಷನ್ಸು ಜಗತ್ತಲ್ಲಿ ತುಂಬಾ ಟಫೆಸ್ಟ್ ಒಂದು ಜಾಬ್ ಅಂದ್ರೆ ಇದು ಟ್ರೇಡಿಂಗ್ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ಇದರಲ್ಲಿ ಪೇಷನ್ಸ್ ಬಹಳ ಇಂಪಾರ್ಟೆಂಟ್. ಈಗ ನಾವು ಎಕ್ಸಾಂಪಲ್ ಕೊಡ್ಬೇಕಾದ್ರೆ ನದಿಯಲ್ಲಿ ನಾವು ಮೀನು ಹಿಡಿಯಕ್ಕಂತ ತುಂಬಾ ಜನ ಹೋಗ್ತಿರ್ತಾರೆ. ಒಂದು ಏನು ಅವ್ರು ಎಸಿತಾರೆ, ಮೀನ್ ಬಂದು ಅದ್ರೊಳಗೆ ಸಿಕ್ಕಾಕೊಳ್ಳಿ ಅಂತ, ಏನು ಒಂದು ಜಾಳಿಗೆ ಅಂತ ಕರಿತೀವಿ ನಾವು. ಮೀನು ತಾನಾಗೆ ಆ ಜಾಳಿಗೆ ಒಳಗೆ ಏನು ಬಂದು ಅಟ್ಕಾಯಿಸಿದ್ಮೇಲೆನೆ ಅವ್ರಿಗೆ ಮೀನ್ ಸಿಗುತ್ತೆ. ಸೊ ನಾವಾಗೆ ಮೀನ್ನ ಹಿಡಿಯಕ್ ಹೋಗ್ಬಾರ್ದು. ಅದೇ ತರ ಟ್ರೇಡಿಂಗು ನಮ್ ಸೆಟಪ್ ಬರೋ ತನಕ ನಾವು ವೇಟ್ ಮಾಡ್ಬೇಕು. ಒಂದ್ಸಲ ಆ ನಮ್ಮ ಸೆಟಪ್ ಏನ್ ಫೇವ್ರೇಟ್ ಮಾಡ್ಕೊಂಡಿರ್ತೀವಿ ಅದು ನಮ್ಮ ಝೋನ್ ಒಳಗಡೆ ಬಂದ್ರೆ ನಾವು ಟ್ರೇಡ್ ತಗೋಬೇಕಾಗುತ್ತೆ. ಹಾಗೆ ಮೀನ್ ಹಿಡಿಯೋದು, ಮೀನು ತಾನಾಗೆ ಬಂದು ಏನು ಒಂದು ಜಾಳಿಗೆ ಬೀಸಕ್ಕಿರ್ತಾರೆ ನದಿ ಒಳಗಡೆ ಅಥವಾ ಎಲ್ಲೋ ಒಂದ್ರಲ್ಲೇ, ಅದು ಮೀನು ತಾನಾಗೆ ಆಹಾರವನ್ನ ಹುಡುಕಿ ಬಂದು ತಿನ್ನೋಕ್ಕೋಸ್ಕರ ಹೋಗಿ ಅಟ್ಕಾಯಿಸ್ಬೇಕಾಗುತ್ತೆ. ಹಾಗೆ ಟ್ರೇಡಿಂಗು ಕೂಡ ನಮ್ಮ ಸೆಟಪ್ ಬರೋವರೆಗೂ ನಾವು ಕಾದು ಸೆಟಪ್ ಬಂದ್ಮೇಲೆ ನಾವು ಅದನ್ನ ಕ್ಯಾಚ್ ಹಾಕೋಬೇಕಾಗುತ್ತೆ. ಎಲ್ಲಿ ಬೇಕಾದ್ರಲ್ಲಿ ಟ್ರೇಡು ತಗೋಬಾರ್ದು ಸ್ನೇಹಿತರೆ. ನಿಮ್ಮ ಫೇವ್ರೇಟ್ ಸೆಟಪ್ ಅಂತ ಇರುತ್ತೆ. ನಿಮ್ದು ಫೇವ್ರೇಟ್ ಸೆಟಪ್ ಯಾವುದು ಇರಲಿಲ್ಲ ಅಂದ್ರೆ ನಾನೊಂದು ಹೇಳ್ತೀನಿ ಇವಾಗ, ಅದನ್ನ ನೀವು ಪರ್ಫೆಕ್ಟ್ ಮಾಡ್ಕೊಳ್ಳಿ. ಟ್ರೇಡ್ ತಗೊಳ್ಳೋಕ್ಕಿಂತ ಮುಂಚೆ ಅದನ್ನ 100 ಟೈಮ್ಸ್ ಬ್ಯಾಕ್ ಟೆಸ್ಟ್ ಮಾಡಿ ಸ್ನೇಹಿತರೆ. ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂದ್ರೆ, ಯಾರೋ ಒಬ್ರು ಹೇಳಿದ್ರು, ಪ್ರತಿದಿನ ಬೆಳಿಗ್ಗೆ ಬೇರೆ ಸ್ಟ್ರಾಟಜಿ ಕೊಡ್ತಾರೆ, ಅದನ್ನ ನಾವು ಫಾಲೋ ಮಾಡಿ ನಮ್ ತಲೆ ಕೆಟ್ಟು ಮೊಸರು ಗಡಿಗೆ ಆಗುತ್ತೆ.
ಒಬ್ರು ಟ್ರೆಂಡ್ ಲೈನ್ ಹೇಳ್ತಾರೆ, ಒಬ್ರು ಟ್ರೆಂಡ್ ಲೈನ್ ಬೇಸ್ ಟ್ರೇಡ್ ಮಾಡಿ ಅಂತಾರೆ, ಒಬ್ರು ಸಪೋರ್ಟ್ ರೆಸಿಸ್ಟೆನ್ಸ್ ಬ್ರೇಕ್ ಆದ್ಮೇಲೆ ಒಬ್ರು ಟ್ರೇಡ್ ತಗೊಳ್ಳಿ ಅಂತಾರೆ, ಒಬ್ರು RSI, ಒಬ್ರು ಬಾಯ್ಲಿಜರ್ ಬ್ಯಾಂಡು, ಒಬ್ರು ಸ್ಟಾಚು, ಇವೆಲ್ಲ ಲೇಟ್ ಆಗಿ ಎಂಟ್ರಿ ತೋರಿಸುತ್ತೆ. ನಿಮ್ ಎಂಟ್ರಿ ಸ್ಟ್ರಾಂಗ್ ಬೇಕಾ, ಸಿಂಪಲ್ ಬೇಕಾ, ನಾನು ಹೇಳ್ಕೊಡ್ತೀನಿ. ಯಾವುದೇ ಇಂಡಿಕೇಟರ್ ಅವಶ್ಯಕತೆ ಇಲ್ಲ. ನೀವು ಫಸ್ಟು ಇದನ್ನ ಈ ಸ್ಟ್ರಾಟಜಿನ ಪರ್ಫೆಕ್ಟ್ ಮಾಡ್ಕೊಳ್ಳೋಕೆ ಟ್ರೈ ಮಾಡಿ ಸ್ನೇಹಿತರೆ. ಸ್ಟ್ರಾಟಜಿ ಕಡೆ ಹೋಗೋಣ ಇವಾಗ. ಸೊ 15 ಮಿನಿಟ್ಸ್ ಟೈಮ್ ಫ್ರೇಮ್ ಅಲ್ಲಿ ನಾವು ಓಪನ್ ಮಾಡಬೇಕು. 15 ಮಿನಿಟ್ಸ್ ಅಥವಾ ನೀವು 30 ಮಿನಿಟ್ ಅಲ್ಲಿ ಮಾಡ್ಕೊಳ್ಳಿ, ಅಥವಾ 15 ಮಿನಿಟ್ಸ್ ಅಲ್ಲಿ ಮಾಡ್ಕೊಳ್ಳಿ. ಓಕೆ, ಸೊ ಪ್ರತಿಯೊಂದು ಟೈಮ್ ಫ್ರೇಮ್ ಅಲ್ಲೂ ಇದು ವರ್ಕ್ ಆಗುತ್ತೆ ಸ್ನೇಹಿತರೆ. ಸೊ 1 ಅವರ್ ಅಲ್ಲಿ ಕೂಡ ವರ್ಕ್ ಆಗುತ್ತೆ, 30, 15. ಬೆಟರ್ ನೀವು 15 ಮಿನಿಟ್ಸ್ ಅಲ್ಲಿ ಓಪನ್ ಮಾಡ್ಕೊಳ್ಳಿ ಸ್ನೇಹಿತರೆ. ಸೊ 15 ಮಿನಿಟ್ಸ್ ಅಲ್ಲಿ ನಾನು ಸದ್ಯಕ್ಕೆ ಇದ್ದೀನಿ. ಸದ್ಯಕ್ಕೆ ಮಾರ್ಕೆಟ್ ಸ್ಟಾಪ್ ಇದೆ. ಸೊ ನೀವು ವೆರಿ ವೆರಿ ಇಂಪಾರ್ಟೆಂಟ್ ಪಾಯಿಂಟು, ಮಾರ್ಕೆಟು 3 ಲೆಗ್ ಕ್ರಿಯೇಟ್ ಮಾಡ್ಕೋಬೇಕು. ಫಸ್ಟ್ ಲೆಗ್ ಇದು ಸೆಕೆಂಡ್ ಲೆಗ್ಗು. ಮಾರ್ಕೆಟು ನಮ್ಮ ಝೋನ್ಗೆ ಬರೋವರೆಗೂ ವೇಟ್ ಮಾಡಬೇಕು. ಇದು ಥರ್ಡ್ ಲೆಗ್ಗು. ಇಲ್ಲಿಂದ ಮಾರ್ಕೆಟ್ ಎಲ್ಲಿಂದ ಬಂದಿರುತ್ತೋ ಅಲ್ಲಿವರೆಗೂ ನಮಗೆ ಟ್ರೇಡ್ ಪಕ್ಕ 100% ಸಿಕ್ಕೇ ಸಿಗುತ್ತೆ. ಮಾರ್ಕೆಟು ಅಪ್ ಟ್ರೆಂಡ್ ಅಲ್ಲಿ ಇದ್ರೆ ಇದನ್ನ ಬ್ರೇಕ್ ಮಾಡಿ ಮತ್ತೆ ಹೊಸ ಹೈ ಮಾಡುತ್ತೆ. ಸೊ ಈ 3 ಲೆಗ್ ನಮಗೆ ಫಸ್ಟ್ 2 ಲೆಗ್ ಸಿಗಬೇಕು. 2 ಲೆಗ್ ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ. 2 ಲೆಗ್ ಫಸ್ಟ್ ಒಂದು ಹೈ ಮಾಡಿರ್ಬೇಕು ಮಾರ್ಕೆಟು. ಆ ಹೈನ ಬ್ರೇಕ್ ಮಾಡಿ ಮಾರ್ಕೆಟು, ಈ ಹೈನ ಬ್ರೇಕ್ ಮಾಡಿ ಮಾರ್ಕೆಟು ಇಲ್ಲಿ ಸ್ವಲ್ಪ ಹೊತ್ತು ಇಲ್ಲಿ ಸೈಡ್ ವೇಸ್ ಮಾಡಿರ್ಬೇಕು, ಅಥವಾ ಮಾರ್ಕೆಟು ಮೇಲ್ಗಡೆ ಹೋಗಿ ನೆಕ್ಸ್ಟ್ ಡೇ ಕೆಳಗಡೆ ಬಂದ್ರು ಅಡ್ಡಿ ಇಲ್ಲ, ಅಥವಾ ಅದೇ ದಿನ ಬಂದ್ರು ಅಡ್ಡಿ ಇಲ್ಲ. ಮಾರ್ಕೆಟು ಇಲ್ಲಿ ಸ್ವಲ್ಪ ಹೊತ್ತು ಒಂದು 2 ಅವರ್ 3 ಅವರ್ ಟೈಮ್ ಪಾಸ್ ಮಾಡಿ ಮಾರ್ಕೆಟು ಕೆಳಗಡೆ ಸಡನ್ ಆಗಿ ಬಂತು ಅಂದ್ರೆ ನಾವು ನೋಡೋದು ಫೇರ್ ವ್ಯಾಲ್ಯೂ ಗ್ಯಾಪ್ ಸ್ನೇಹಿತರೆ. ಈ ಹೈ ಬ್ರೇಕ್ ಆಯ್ತಾ, ಹೊಸ ಹೈ ಮಾಡ್ತಾ ಮಾರ್ಕೆಟು ಇಲ್ಲಿ ಸ್ವಲ್ಪ ಟೈಮು ಸ್ಪೆಂಡ್ ಮಾಡ್ತಾ ಮಾರ್ಕೆಟು ನಮ್ಮ ಝೋನ್ಗೆ ಬರೋವರೆಗೂ ವೇಟ್ ಮಾಡಬೇಕು. ಅದು ನಮ್ಮ ಝೋನು ಫೇರ್ ವ್ಯಾಲ್ಯೂ ಗ್ಯಾಪ್ ಸ್ನೇಹಿತರೆ. ನೆನ್ಪಿಟ್ಕೊಳ್ಳಿ, ವೆರಿ ವೆರಿ ಇಂಪಾರ್ಟೆಂಟ್ ಪಾಯಿಂಟು ನಾನು ಹೇಳ್ತಾ ಇದ್ದೀನಿ ಇವತ್ತು. ಫೇರ್ ವ್ಯಾಲ್ಯೂ ಗ್ಯಾಪ್. ಫೇರ್ ವ್ಯಾಲ್ಯೂ ಗ್ಯಾಪ್ ಅಂದ್ರೆ ಏನು? ಫೇರ್ ವ್ಯಾಲ್ಯೂ ಗ್ಯಾಪ್ ಕ್ರಿಯೇಟ್ ಆಗೋಕ್ಕೆ ನಮಗೆ 3 ಕ್ಯಾಂಡಲ್ಸ್ ಅವಶ್ಯಕತೆ ಇದೆ. ಓನ್ಲಿ 3 ಕ್ಯಾಂಡಲ್ಸ್. ಒಂದು ಇದು ಫಸ್ಟ್ ಕೆಳಗಡೆ ಕ್ಯಾಂಡಲ್ಲು, ಒಂದು ಸೆಂಟರ್ ಕ್ಯಾಂಡಲ್ಲು, ಮತ್ತೆ ಒಂದು ಟಾಪ್ ಕ್ಯಾಂಡಲ್ಲು. ಅದರ ನಡುವೆ ಏನ್ ಗ್ಯಾಪ್ ಇರುತ್ತೆ? ಸೊ ಇನ್ ಬಿಟ್ವೀನ್ ಈ ರೆಡ್ ಕ್ಯಾಂಡಲ್ ಇಂದ ಈ ಕ್ಯಾಂಡಲ್ ವಿಕ್, ಈ ಕೆಳಗಡೆ ಫಸ್ಟ್ ಕ್ಯಾಂಡಲ್ ನಾವು ವಿಕ್ಕು, ಮತ್ತೆ ಥರ್ಡ್ ಕ್ಯಾಂಡಲ್ ಇದೇನು ನಡುವೆ ಕ್ಯಾಂಡಲ್ ಇದೆ ಅದು ಬಿಟ್ಟು ಬಿಡಿ. ಈ ಥರ್ಡ್ ಕ್ಯಾಂಡಲ್ ಏನಿದೆ ಅದರದ್ದು ನಮ್ದು ವಿಕ್ ಕನ್ಸಿಡರ್ ಆಗುತ್ತೆ. ಸ್ವಲ್ಪ ಮೇಲ್ಗಡೆ ಹೋಗ್ಬೇಕು. ಈ ವಿಕ್ ಕನ್ಸಿಡರ್ ಆಗುತ್ತೆ ಸ್ನೇಹಿತರೆ. ಸೊ ಇದು ನಾವು ಫೇರ್ ವ್ಯಾಲ್ಯೂ ಗ್ಯಾಪ್ ಅಂತ ಕರಿತೀವಿ. ಇದು ವೆರಿ ವೆರಿ ಇಂಪಾರ್ಟೆಂಟ್, ವೆರಿ ವೆರಿ ಸ್ಟ್ರಾಂಗ್ ಸ್ಟ್ರಾಟಜಿ ಸ್ನೇಹಿತರೆ. ಆಲ್ಮೋಸ್ಟ್ ತುಂಬಾ ಜನ ಫೇರ್ ವ್ಯಾಲ್ಯೂ ಗ್ಯಾಪ್ ಅಲ್ಲಿ ಟ್ರೇಡ್ ಮಾಡ್ತಾರೆ. ಯಾಕೆ ಅಂದ್ರೆ ಫೇರ್ ವ್ಯಾಲ್ಯೂ ಗ್ಯಾಪ್ ಯಾಕೆ ಫಾರ್ಮ್ ಆಗುತ್ತೆ ಅಂದ್ರೆ ಇಂಬ್ಯಾಲೆನ್ಸ್ ಝೋನ್. ಅದು ಇಂಬ್ಯಾಲೆನ್ಸ್ ಝೋನ್ ನ ಮಾರ್ಕೆಟ್ ಪ್ರತಿ ಟೈಮ್ ಫ್ರೇಮ್ ಅಲ್ಲೂ ಫಿಲ್ ಮಾಡಕ್ಕೆ ಬಂದೇ ಬರುತ್ತೆ ಸ್ನೇಹಿತರೆ. ಇಂಬ್ಯಾಲೆನ್ಸ್ ಝೋನ್ ಅಲ್ಲಿ ನಾವು ಟ್ರೇಡ್ ತಗೊಂಡ್ರೆ ನಾವು ಸಕ್ಸಸ್ ಆಗೋ ಚಾನ್ಸಸ್ ತುಂಬಾ ಜಾಸ್ತಿ ಇರುತ್ತೆ. ಸೊ ಯಾವ ತರ ಟ್ರೇಡ್ ತಗೊಳ್ಳೋದು? ಇಂಬ್ಯಾಲೆನ್ಸ್ ಝೋನ್ ಅಲ್ಲಿ ಮಾರ್ಕೆಟ್ ಇದು ಇನ್ನು ಅನ್ಮಿಟಿಗೇಟೆಡ್ ಇಂಬ್ಯಾಲೆನ್ಸ್ ಝೋನ್ ಫೇರ್ ವ್ಯಾಲ್ಯೂ ಗ್ಯಾಪ್. ಮಾರ್ಕೆಟ್ ಇದ್ರ ಒಳಗಡೆ ಬಂದ್ರೆ ಇಲ್ಲಿ ನಮ್ಗೆ ಒಂದು ಕನ್ಫರ್ಮೇಶನ್, ಒಂದು ಸಿಂಗಲ್ ಕ್ಯಾಂಡಲ್ ಆರ್ಡರ್ ಬ್ಲಾಕ್ ಫಾರ್ಮ್ ಆಗಿರಬೇಕು. ಅದನ್ನ ಮಾರ್ಕೆಟ್ ಬ್ರೇಕ್ ಮಾಡಿರ್ಬೇಕು. ಸೊ ಇವಾಗ ನಾವು ಏನ್ ಮಾಡ್ತೀವಿ, 1 ಮಿನಿಟ್ ಅಲ್ಲಿ ಹೋಗಿ 15 ಮಿನಿಟ್ಸ್ ಫೇರ್ ವ್ಯಾಲ್ಯೂ ಗ್ಯಾಪ್
ನಾವು ಅದ್ರ ಬಾಕ್ಸ್ನ ಡ್ರಾ ಮಾಡಿದ್ವಿ. ಇನ್ನು 1 ಮಿನಿಟ್ ಒಳಗಡೆ ಹೋಗಿ ಮಾರ್ಕೆಟು ಏನು ಮಾಡಬೇಕು ಅಂದರೆ ಸ್ನೇಹಿತರೆ, ಇದು ಕನ್ಫರ್ಮೇಷನ್ 1 ಮಿನಿಟಲ್ಲಿ ಕನ್ಫರ್ಮೇಷನ್ ಮೇಲ್ಗಡೆ ಹೋಗುತ್ತೆ ಅಂತ. ಅಂದರೆ ಸ್ಟಾಪ್ ಲಾಸ್ ಆದರೂ ವೆರಿ ಲೆಸ್ ಸ್ಟಾಪ್ ಲಾಸ್ ಆಗಿರಬೇಕು ನಮ್ಮದು. ನಾವು ಅದಕ್ಕೆ 1 ಮಿನಿಟಲ್ಲಿ ಕನ್ಫರ್ಮೇಷನ್ಗೋಸ್ಕರ ವೇಟ್ ಮಾಡ್ತಾ ಇರ್ತೀವಿ, ಮಾರ್ಕೆಟು ಮೇಲ್ ಹೋಗುತ್ತಾ ಇಲ್ವಾ ಅಂತ. ಸೊ ನಮ್ಮದು ಫಸ್ಟು ಮಾರ್ಕೆಟು ಈ ಥರ ಕೆಳಗಡೆ ಡ್ರಾಪ್ ಆಗುತ್ತೆ, ಇಲ್ಲಿ ಬರ್ತಾ ಇದೆ, ಹಿಂಗೆ ಬರಬೇಕು ಮಾರ್ಕೆಟು. ಇಲ್ಲಿ ಬಂದು ಮಾರ್ಕೆಟ್ ಏನು ಮಾಡಬೇಕು ಸ್ನೇಹಿತರೆ, ಈ ಥರ ಕ್ಯಾಂಡಲ್ ಫಾರ್ಮ್ ಮಾಡ್ತಾ ಬರ್ತಾ ಇರುತ್ತೆ. ಇಲ್ಲಿ ಬಂದು ವೇಟ್ ಮಾಡಬೇಕು ಮಾರ್ಕೆಟು. ವೇಟ್ ಮಾಡಿ ಮಾರ್ಕೆಟ್ ಏನು ಮಾಡುತ್ತೆ, ಇಲ್ಲಿ ಈ ಥರ ಹಾಯ್ ಮಾಡುತ್ತೆ, ಮತ್ತೆ ಮಾರ್ಕೆಟು ಇಲ್ಲಿ ಟೈಮ್ ಪಾಸ್ ಮಾಡುತ್ತೆ ಸ್ವಲ್ಪ ಹೊತ್ತು. ಇಲ್ಲಿ ಟೈಮ್ ಪಾಸ್ ಮಾಡಿ ಮಾರ್ಕೆಟ್ ಏನು ಮಾಡುತ್ತೆ, ಈ ಹಾಯ್ನ ಬ್ರೇಕ್ ಮಾಡಿ ಮಾರ್ಕೆಟ್ ಏನು ಮಾಡುತ್ತೆ, ಇಲ್ಲಿ ಈ ಹೈನ ಬ್ರೇಕ್ ಮಾಡಿ ಆದಮೇಲೆ ಮಾರ್ಕೆಟು ಈ ಥರ ಇಲ್ಲಿ ಈ ಬಾಕ್ಸಲ್ಲೇ ಟೈಮ್ ಪಾಸ್ ಮಾಡುತ್ತೆ ಸ್ನೇಹಿತರೆ 1 ಮಿನಿಟಲ್ಲಿ. ಇಲ್ಲಿ ಟೈಮ್ ಪಾಸ್ ಮಾಡಿದ್ರೆ ನಾವು ಇದನ್ನ MSS ಮಾರ್ಕೆಟ್ ಸ್ಟ್ರಕ್ಚರ್ ಶಿಫ್ಟ್ 1 ಮಿನಿಟಲ್ಲಿ ಆದರೆ ಮಾರ್ಕೆಟು ಇಲ್ಲಿ ಫೇರ್ ವ್ಯಾಲ್ಯೂ ಗ್ಯಾಪ್ ಒಂದು ಬಾಕ್ಸ್ ಡ್ರಾ ಮಾಡ್ತೀನಿ. ಇಲ್ಲಿ ಫೇರ್ ವ್ಯಾಲ್ಯೂ ಗ್ಯಾಪ್, ಇನ್ಸೈಡ್ ಫೇರ್ ವ್ಯಾಲ್ಯೂ ಗ್ಯಾಪ್ ಇರುತ್ತಲ್ಲ, ಇಲ್ಲಿ ಒಂದು ಫೇರ್ ವ್ಯಾಲ್ಯೂ ಗ್ಯಾಪ್ ಫಾರ್ಮ್ ಮಾಡುತ್ತೆ ಅಥವಾ ಆರ್ಡರ್ ಬ್ಲಾಕ್ ಇರುತ್ತೆ. ಇಲ್ಲಿ ಫೇರ್ ವ್ಯಾಲ್ಯೂ ಗ್ಯಾಪ್ ಆಗಿದ್ರೆ 1 ಮಿನಿಟಲ್ಲಿ ಮಾರ್ಕೆಟ್ ಮತ್ತೆ ಇಂಬ್ಯಾಲೆನ್ಸ್ ಝೋನ್ನ ಫಿಲ್ ಮಾಡಕ್ಕೆ ಬರುತ್ತೆ ಸ್ನೇಹಿತರೆ. ಅರ್ಥ ಮಾಡ್ಕೊಳ್ಳಿ, ವೆರಿ ವೆರಿ ಇಂಪಾರ್ಟೆಂಟ್ ಪಾಯಿಂಟು, ವೆರಿ ವೆರಿ ಇಂಪಾರ್ಟೆಂಟ್ ಸ್ಟ್ರಾಟಜಿ ಇದು 1 ಮಿನಿಟಲ್ಲಿ. ಸೊ ಮಾರ್ಕೆಟು ಈ ಥರ ಟೈಮ್ ಪಾಸ್ ಮಾಡಿ ಇಲ್ಲಿ ಒಂದು ಲೋ ಮಾಡಿ ಮಾರ್ಕೆಟು ಇದನ್ನ ಬ್ರೇಕ್ ಮಾಡಬೇಕು. ಅಂದರೆ ಇದು ನಮ್ಮದು ಇಂಡ್ಯೂಸ್ಮೆಂಟ್ ಅಂತ ಕರಿತೀವಿ ನಾವು, IDM. ಕೆಲವೊಂದು ಟೈಮ್ IDM ಮಾಡಲಾರ್ದೆ ಹಾಗೆ ಹೋಗುತ್ತೆ, ಮೇಲ್ಗಡೆ ಮಾಡ್ಕೊಳ್ಳುತ್ತೆ IDM. ಬಟ್ ಮಾರ್ಕೆಟು ಸ್ಟ್ರಾಂಗ್ ಅಪ್ ಟ್ರೆಂಡ್ ಇದ್ದರೆ, ಇಲ್ಲಿಂದ ಹೋಗಬೇಕು ಅಂತ ಕನ್ಫರ್ಮೇಷನ್ ಇದ್ದರೆ ಭಾಳ ಸ್ಪೀಡಾಗಿ ಒಂದು 10-15 ನಿಮಿಷ ಮಾರ್ಕೆಟು ಇಲ್ಲ ಒಂದು 5-10 ನಿಮಿಷ ಟೈಮು ಇಲ್ಲಿ ಸ್ಪೆಂಡ್ ಮಾಡಿ ಈ ಬಾಕ್ಸ್ ಒಳಗಡೆ ಮಾರ್ಕೆಟು ಈ ಫೇರ್ ವ್ಯಾಲ್ಯೂ ಗ್ಯಾಪ್ ಒಳಗಡೆ ಬಂದು ಇಲ್ಲಿ ಇಂಬ್ಯಾಲೆನ್ಸ್ ಫಿಲ್ ಮಾಡಿ ಮತ್ತೆ ಮಾರ್ಕೆಟು ಮೇಲ್ಗಡೆ ಹೋಗುತ್ತೆ. ಇದು ನಮ್ಮದು ದೊಡ್ಡದು ಬಾಕ್ಸು 15 ಮಿನಿಟ್ಸ್ ಫೇರ್ ವ್ಯಾಲ್ಯೂ ಗ್ಯಾಪು. ಇದು ನಾನು ನಿಮಗೆ ಹೇಳಿದ್ದು 1 ಮಿನಿಟ್ ಕನ್ಫರ್ಮೇಷನ್ಗೋಸ್ಕರ, ಮಾರ್ಕೆಟು ಮೇಲ್ಗಡೆ ಹೋಗುತ್ತಾ ಇಲ್ವಾ ಅಂತ ಕನ್ಫರ್ಮೇಷನ್ನು. ಸೆಲ್ಲರ್ಸು ಸ್ಟ್ರಾಂಗ್ ಇದ್ದರೆ ಇಲ್ಲಿ ನಾವು ಡೈರೆಕ್ಟಾಗಿ ಟ್ರೇಡ್ ತಗೊಳ್ಳೋಕ್ಕೆ ಆಗಲ್ಲ, ಯಾಕೆಂದರೆ ಇದನ್ನು ಬ್ರೇಕ್ ಮಾಡಿ ಮಾರ್ಕೆಟು ಕೆಳಗಡೆ ಹೋಗ್ಬೋದು ಅಲ್ವಾ. ಹಾಗಾಗಿ ನಾವು ಡೈರೆಕ್ಟಾಗಿ ಸೆಲ್ಲರ್ಸು ಜಾಸ್ತಿ ಏನು ಸ್ಟ್ರಾಂಗ್ ಇದ್ದರೆ ಇದನ್ನು ಬ್ರೇಕ್ ಮಾಡಿ ಮಾರ್ಕೆಟು ಕೆಳಗಡೆ ಹೋಗುತ್ತೆ. ಅವಾಗ ನಾವು ಡೈರೆಕ್ಟಾಗಿ ಇಲ್ಲಿ ಎಂಟ್ರಿ ಮಾಡಿದ್ರೆ ನಮಗೆ ಲಾಸ್ ಆಗಿಬಿಡುತ್ತೆ, ಯಾಕಂದರೆ ಬಾಕ್ಸು ತುಂಬ ದೊಡ್ಡದಿದೆ. ನಾವು ಇಲ್ಲಿ ಎಂಟ್ರಿ ತೊಗೊಂಡ್ರೂ ಲಾಸ್ ಆಗುತ್ತೆ, ಇಲ್ಲಿ ತೊಗೊಂಡ್ರೂ ಲಾಸ್ ಆಗುತ್ತೆ, ಯಾಕೆಂದರೆ ಮಾರ್ಕೆಟು ಸ್ಟ್ರಾಂಗ್ ಇದ್ದರೆ ಕೆಳಗಡೆ ಹೋಗ್ಬಿಡುತ್ತೆ. ಸೊ ಮಾರ್ಕೆಟು ಈ ಬಾಕ್ಸಲ್ಲಿ ಸ್ವಲ್ಪ ಟೈಮ್ ಏನು ಪಾಸ್ ಮಾಡಬೇಕು. ಸೊ ಕೆಲವೊಂದು ಮಾರ್ಕೆಟು ಏನು ಮಾಡುತ್ತೆ ಮತ್ತೊಂದು ಥರ. ಸೊ ಆವಾಗ ಇದನ್ನು ಡಿಲೀಟ್ ಮಾಡ್ತೀನಿ ನಾನು. ಸೊ ಇದನ್ನ ಈ ಬಾಕ್ಸ್ನ 50% ಮಾರ್ಕೆಟು, ಈ ಬಾಕ್ಸ್ನ 50% ಒಂದು ಲೈನ್ ಡ್ರಾ ಮಾಡ್ತೀನಿ ನಾನು. ವೆರಿ ವೆರಿ ಇಂಪಾರ್ಟೆಂಟ್ ಸ್ಟ್ರಾಟಜಿ ಇದು. 50% ಡ್ರಾ ಮಾಡಿದ್ನ ಮಾರ್ಕೆಟ್ ಏನು ಮಾಡುತ್ತೆ, ಮಾರ್ಕೆಟು ಸಡನ್ ಆಗಿ ಇಲ್ಲಿ ಬಂತು ಅಂದರೆ ಸಡನ್ ಆಗಿ ಮೇಲ್ಗಡೆ ಫೇರ್ ವ್ಯಾಲ್ಯೂ ಗ್ಯಾಪಲ್ಲಿ ಇದ್ರ ಒಳಗಡೆ 50% ಕೆಳಗಡೆ ಮಾರ್ಕೆಟು ಬಾಡಿ ಕ್ಲೋಸ್ ಆಗಬಾರ್ದು, ವಿಕ್ ಇರಬೇಕು, ವಿಕ್ ಮಾತ್ರ ಇರಬೇಕು. 50% ಕೆಳಗಡೆ ಬಾಡಿ ಕ್ಲೋಸ್ ಆದರೆ ಮಾರ್ಕೆಟು ಬ್ರೇಕ್ ಮಾಡುತ್ತೆ ಅಂತ ಅರ್ಥ. ಅದು 15 ಮಿನಿಟ್ಸಲ್ಲಿ. ಸೊ ತುಂಬ ನಾನು ನಿಮಗೆ ತೋರಿಸ್ತೀನಿ. ನಾನು ಬಾಡಿ ಇದನ್ನ 50% ಒಳಗಡೆ ಈ 15 ಮಿನಿಟ್ಸ್ ಕ್ಯಾಂಡಲ್ಲು ಕ್ಲೋಸ್ ಮಾಡಿದ್ರೆ ಮತ್ತೆ ಮಾರ್ಕೆಟು ಕೆಳಗಡೆ ಹೋಗುತ್ತೆ ಅಂತ ಅರ್ಥ. ಅದು ವಿಕ್ ಬಿಟ್ಟು ಸ್ವಲ್ಪ ಇಲ್ಲಿ
ವಿಕ್ ನ ಟಚ್ ಮಾಡಿ ಸೆಂಟ್ರಲ್ ಲೈನ್ಗೆ ಹೋದ್ರೆ ಮಾರ್ಕೆಟ್ ಫೇರ್ ವ್ಯಾಲ್ಯೂ ಗ್ಯಾಪ್ ನಮ್ದು ಇದು ಕರೆಕ್ಟ್ ಆಗಿದೆ ಅಂತ ಅರ್ಥ. ಬಾಡಿ ಈ 50% ಕೆಳಗಡೆ ಕ್ಲೋಸ್ ಆಗಬಾರ್ದು, 50% ಮೇಲ್ಗಡೆನೆ ವಿಕ್ ಬಿಟ್ಟು ಮಾರ್ಕೆಟ್ ಹೋಗ್ಬೇಕಾಗತ್ತೆ. ಸೊ ವಿಕ್ ಅಂದ್ರೆ ನಿಮ್ಗೆ ಅರ್ಥ ಆಗಿರ್ಬೋದು. ವಿಕ್ ಅಂದ್ರೆ ಇದು ನೋಡಿ, ಈ ತರ ಕಡ್ಡಿಗಳು ಕಾಣಿಸ್ತಾ ಇದೆಯಲ್ಲ, ಇದು ವಿಕ್ ಅಂತ ಕರೀತಾರೆ. ಸೊ ಈ ತರ ಇದು ವಿಕ್ಕು, ಇದು ವಿಕ್ಕು, ಇವೆಲ್ಲ ವಿಕ್ಸ್ ಇದು. ಸೊ ಏನು ಯಾವ ಸ್ಟ್ರಾಟಜಿ ಬೇಡ ನಿಮ್ಗೆ, ಯಾವ ಟ್ರೆಂಡ್ ಲೈನು ಬೇಡ, ಏನು ಬೇಡ, ಏನೇನು ನೋಡಬೇಡಿ, ಬರೀ ಫೇರ್ ವ್ಯಾಲ್ಯೂ ಗ್ಯಾಪ್ ಅಷ್ಟೇ ನೀವು ಫೈಂಡ್ ಔಟ್ ಮಾಡೋದನ್ನ ಕಲೀರಿ. ಅಲ್ಲಿಂದ ವೇಟ್ ಮಾಡಿ ಮಾರ್ಕೆಟು. ಇವಾಗ ನಿಮಗೆ 15 ಮಿನಿಟ್ಸ್ ಅಲ್ಲಿ ಟ್ರೇಡ್ ಮಾಡೋದಿದ್ರೆ ಅಥವಾ 5 ಮಿನಿಟ್ಸ್ ಅಲ್ಲಿ ಕೂಡ ಇದು ಆಗುತ್ತೆ. ಸೊ 5 ಮಿನಿಟ್ಸ್ ಅಲ್ಲಿ ನೋಡಿ, ಸೊ 5 ಮಿನಿಟ್ಸ್ ಅಲ್ಲಿ ನಾವು ನೋಡಿದ್ರೆ ಇದು 15 ಮಿನಿಟ್ಸ್ ನಾನು ಹೈ ಬ್ರೇಕ್ ಆಗಿದೆ ಅಂತ ಲೈನ್ ಡ್ರಾ ಮಾಡಿದ್ದೀನಿ. ಈ ಕ್ಯಾಂಡಲ್ ಫಸ್ಟ್ ಕ್ಯಾಂಡಲ್ ಮತ್ತೆ ಇದು ಥರ್ಡ್ ಕ್ಯಾಂಡಲ್, ಸೆಂಟರ್ ಕ್ಯಾಂಡಲ್ ಬಿಟ್ಬಿಡಿ. ಈ ವಿಕ್ಕು ಮತ್ತೆ ಈ ವಿಕ್ಕು, ಈ ಕೆಂಪು ಕ್ಯಾಂಡಲ್ ಕೆಳಗಡೆ ಇದೆ, ಕೆಂಪು ಕ್ಯಾಂಡಲ್ ನಡುವೆ ಕ್ಯಾಂಡಲ್ ಬಿಟ್ಬಿಡಿ, ನಡುವೆ ಗ್ಯಾಪ್ ಇದೆ. ಮಾರ್ಕೆಟು ಇದನ್ನ ಬ್ರೇಕ್ ಮಾಡ್ತು, ಇಲ್ಲಿ ಟೈಮ್ ಪಾಸ್ ಮಾಡಿ ಮಾರ್ಕೆಟು ಬ್ರೇಕ್ ಆಯ್ತು. ಬ್ರೇಕ್ ಆದ್ಮೇಲೆ ಸ್ನೇಹಿತರೆ ನೀವು ನೋಡ್ತಾ ಇರ್ಬೋದು, ಮಾರ್ಕೆಟು ಫೇರ್ ವ್ಯಾಲ್ಯೂ ಗ್ಯಾಪ್ ಒಳಗಡೆ ಬಂತ. ಫೇರ್ ವ್ಯಾಲ್ಯೂ ಗ್ಯಾಪ್ ಒಳಗಡೆ ಬಂತ ಮಾರ್ಕೆಟು. 5 ಮಿನಿಟ್ಸ್ ಟೈಮ್ ಫ್ರೇಮ್ ಇದು. ಇಲ್ಲಿಂದ ಒಂದು 5 ಮಿನಿಟ್ಸ್ ಅಲ್ಲಿ ನೀವು ಟ್ರೇಡ್ ಮಾಡೋದಾದ್ರೆ ಒಂದು ಕ್ಯಾಂಡಲ್ ಫಾರ್ಮ್ ಆದ್ಮೇಲೆ ಆಗೋವರೆಗೂ ನೀವು ವೇಟ್ ಮಾಡಬೇಕಾಗುತ್ತೆ. ಒಂದು ಕ್ಯಾಂಡಲ್ ಫಾರ್ಮ್ ಆದ್ಮೇಲೆ ನೀವು ಫಾರ್ಮ್ ಆದ್ಮೇಲೆ ಕ್ಯಾಂಡಲ್ಲು ಮಾರ್ಕೆಟು ಇಲ್ಲಿ ಎಂಟ್ರಿ ತಗೊಂಡು ಈ ಒಂದು ಸಿಂಗಲ್ ಕ್ಯಾಂಡಲ್ ಸ್ಟಾಪ್ ಲಾಸ್ ನೀವು ಇಲ್ಲಿ ಈ ಕ್ಯಾಂಡಲ್ ಕೆಳಗಡೆ ಸ್ಟಾಪ್ ಲಾಸ್ನ ಇಟ್ಟು ನೀವು ಮೇಲ್ಗಡೆ ಒಂದು ರ್ಯಾಲಿ ಎಂಜಾಯ್ ಮಾಡಬಹುದು. ಒಂದು ಸಿಂಗಲ್ ಕ್ಯಾಂಡಲ್ ಆಗುತ್ತೆ, ಮತ್ತೆ ನಮಗೆ ರಿವಾರ್ಡ್ ನೋಡಿ 3 ಕ್ಯಾಂಡಲ್ ಪ್ರತಿಯೊಂದು ಫೇರ್ ವ್ಯಾಲ್ಯೂ ಗ್ಯಾಪ್ನ ಮಾರ್ಕೆಟು ಇಂಬ್ಯಾಲೆನ್ಸ್ನ ಫಿಲ್ ಮಾಡಕ್ಕೆ ಬಂದೇ ಬರುತ್ತೆ. ಸೊ ಮತ್ತೆ ಮಾರ್ಕೆಟು ಈ ಹೈ ಬ್ರೇಕ್ ಮಾಡ್ತು, ಮತ್ತೆ ಇಲ್ಲಿ ಇಂಬ್ಯಾಲೆನ್ಸ್ ಝೋನ್ ಇದೆ ನೋಡಿ, ಈ ಕ್ಯಾಂಡಲ್ ಇಂದ ಈ ಕ್ಯಾಂಡಲ್ ಇದು ಇಂಬ್ಯಾಲೆನ್ಸ್ ಝೋನ್. ಮತ್ತೆ ಮಾರ್ಕೆಟ್ ಏನ್ ಮಾಡಿದೆ, ಮೇಲ್ಗಡೆ ಹೋಗಿ ಮತ್ತೆ ಇಂಬ್ಯಾಲೆನ್ಸ್ ಇದನ್ನ ಈ ಫೇರ್ ವ್ಯಾಲ್ಯೂ ಗ್ಯಾಪ್ ಒಳಗಡೆ ಬಂದು ಮಾರ್ಕೆಟ್ ಏನ್ ಮಾಡಿದೆ, ಮತ್ತೆ ಮೇಲ್ಗಡೆ ಹೋಗಿದೆ. ಸೊ ಮಾರ್ಕೆಟ್ ಇಲ್ಲಿ ನಮ್ದು ಆರ್ಡರ್ ಬ್ಲಾಕ್ ಇದೆ, ಕೆಂಪ್ ಕ್ಯಾಂಡಲ್ ನೀವು ನೋಡ್ತಾ ಇರ್ಬೋದು. ಈ ಫೇರ್ ವ್ಯಾಲ್ಯೂ ಗ್ಯಾಪ್ ಇದನ್ನ ಸೆಂಟ್ರಲ್ಲಿ ಬಂದಿದೆ ಆರ್ಡರ್ ಬ್ಲಾಕ್. ಮಾರ್ಕೆಟ್ ಆರ್ಡರ್ ಬ್ಲಾಕ್ ಒಳಗಡೆ ಬಂದು ಮತ್ತೆ ಮೇಲ್ಗಡೆ ಹೋಗಕ್ಕೆ ಟ್ರೈ ಮಾಡ್ತಾ ಇದೆ, ಬಟ್ ಮಾರ್ಕೆಟ್ಗೆ ಆಗಿಲ್ಲ, ಅಲ್ಲೇ ಸ್ಟಾಪ್ ಆಗಿದೆ. ಸೊ ಇನ್ನು ನಾವು ಕೆಲವೊಂದು ನೋಡೋಣ ಯಾವ ಥರ ಮಾರ್ಕೆಟು 15 ಮಿನಿಟ್ಸ್ ಅಲ್ಲಿ ಕೂಡ 5 ಮಿನಿಟ್ಸ್ ಅಲ್ಲಿ ಕೂಡ ಯಾವ ಥರ ವರ್ಕ್ ಆಗುತ್ತೆ ಅಂತ ನಿಮ್ಗೆ ಗೊತ್ತಾಗ್ಬೇಕಲ್ವಾ. ಸೊ ಎಂಟ್ರಿ, ಸೊ ಇಲ್ಲಿ ನಾವು ನೋಡೋದಾದ್ರೆ ನೀವು 5 ಮಿನಿಟ್ಸ್ ಅಲ್ಲಿ ಇದನ್ನ ಬ್ಯಾಕ್ ಟೆಸ್ಟ್ ಮಾಡ್ಬೋದು. ಸೊ ನೋಡಿ ಇಲ್ಲಿ ಮಾರ್ಕೆಟ್ ಈ ಹೈನ ಬ್ರೇಕ್ ಮಾಡಿ ಮಾರ್ಕೆಟು ಮೇಲ್ಗಡೆ ಹೋಗಿದೆ. ಸೊ ಇಲ್ಲಿ ಇದರಲ್ಲಿ ನಮ್ದು ಫೇರ್ ವ್ಯಾಲ್ಯೂ ಗ್ಯಾಪ್ ಎಲ್ಲಿದೆ ಅಂತ ನಾವು ನೋಡಿದ್ರೆ, ಫೇರ್ ವ್ಯಾಲ್ಯೂ ಗ್ಯಾಪ್ ಎಕ್ಸಾಕ್ಟ್ ಆಗಿ ನಮ್ದು ಫೇರ್ ವ್ಯಾಲ್ಯೂ ಗ್ಯಾಪ್ ಇದು ನಮ್ದು ಫೇರ್ ವ್ಯಾಲ್ಯೂ ಗ್ಯಾಪ್ ಇಂಬ್ಯಾಲೆನ್ಸ್ ಝೋನ್. ಸೊ ಯಾರೆಲ್ಲ ಇಲ್ಲಿ ಕೆಲವೊಬ್ರು ಇಲ್ಲಿ ಬೈ ಮಾಡ್ತಾರೆ, ಕೆಲವೊಬ್ರು ಇಲ್ಲಿ ಬೈ ಮಾಡ್ತಾರೆ, ಕೆಲವೊಬ್ರು ಇಲ್ಲಿ ಬೈ ಮಾಡ್ತಾರೆ, ಕೆಲವೊಬ್ರು ಟಾಪ್ ಅಲ್ಲೇ ಬೈ ಮಾಡಿರ್ತಾರೆ. ಮಾರ್ಕೆಟ್ ಸಡನ್ ಆಗಿ ಫಾಲ್ ಮಾಡಿ ಇದೆಲ್ಲ ಲಿಕ್ವಿಡಿಟಿ ಆಗಿರುತ್ತೆ, ಇಲ್ಲೆಲ್ಲ ಬೈ ಮಾಡಿದವರ ಸ್ಟಾಪ್ ಲಾಸಸ್ ಇರುತ್ತೆ, ಇಂಬ್ಯಾಲೆನ್ಸ್ ಝೋನ್ ಮಾರ್ಕೆಟು ಬಿಟ್ಟು ಹೋಗಿರುತ್ತೆ. ಸಡನ್ ಫಾಲ್ ಆಗಿ ವಿದಿನ್ 10 ಮಿನಿಟ್ಸ್ ಅಲ್ಲಿ ಫಾಲ್ ಆಗಿ ಮಾರ್ಕೆಟು ಇಂಬ್ಯಾಲೆನ್ಸ್ ಝೋನ್ನ ಫಿಲ್ ಮಾಡಿ ಮಾರ್ಕೆಟು ನೀವು ನೋಡಿ ಯಾವ ಥರ ರನ್ ಆಗಿದೆ ಮೇಲ್ಗಡೆ.
ಇದಕ್ಕೆ ಅಂತಾರೆ ಫೇರ್ ವ್ಯಾಲ್ಯೂ ಗ್ಯಾಪ್, ಅಂದ್ರೆ ಇಂಬ್ಯಾಲೆನ್ಸ್ ಝೋನ್ ನ ಫಿಲ್ ಮಾಡೋದು. ಇಲ್ಲಿ ಇಂಬ್ಯಾಲೆನ್ಸ್ ಝೋನ್ ಇತ್ತು, ಅಂದ್ರೆ ಖಾಲಿ ಜಾಗ ಇತ್ತು, ಅದನ್ನ ಫಿಲ್ ಮಾಡಕ್ಕೆ ಮಾರ್ಕೆಟ್ ಬಂತು, ಅದನ್ನ ಟಚ್ ಮಾಡಿ ಮಾರ್ಕೆಟ್ ಏನ್ ಮಾಡ್ತು, ಮಾರ್ಕೆಟ್ ಮೇಲ್ಗಡೆ ಸ್ಟ್ರಾಂಗ್ ಆಗಿ ಒಂದು ರ್ಯಾಲಿ ಕೊಡ್ತು. ಪ್ರತಿ ಸಲನೂ ಮಾರ್ಕೆಟ್ ಈ ತರ ಕೊಡ್ತಾ ಇರುತ್ತೆ. ಬಟ್ ಫೋಮೋ ಅಲ್ಲಿ ಜನ ಫಿಯರ್ ಆಫ್ ಮಿಸ್ಸಿಂಗ್ ಔಟ್ ಅಂತ ಕರಿತೀವಿ. ಆ ಫೋಮೋ ಅಲ್ಲಿ ಬಂದು ಇವನ್ ನಾನು ಕೂಡ ಆ ತರ ಇದ್ದೆ. ಇವಾಗ ತುಂಬಾ ಇಂಪ್ರೂವ್ಮೆಂಟ್ ಆಗಿದ್ದೀನಿ. ಸೊ ತುಂಬಾ ಜನ ಫೋಮೋ ಅಲ್ಲಿ ಬಂದು ಎಲ್ಲಿ ಬೇಕಾದ್ರೂ ಸೆಲ್ಲು, ಎಲ್ಲಿ ಬೇಕಾದ್ರೂ ಬೈ ಮಾಡ್ತಾರೆ. ಆ ತರ ಮಾಡಕ್ ಹೋಗಬೇಡಿ. ಮಾರ್ಕೆಟ್ ನಿಮ್ಮ ಸೆಟಪ್ ಬರೋವರೆಗೂ ವೇಟ್ ಮಾಡಿ ಸ್ನೇಹಿತರೆ. ಸೊ ಇದನ್ನ ನಾವು 5 ಮಿನಿಟ್ಸ್ ಅಲ್ಲಿ ನೋಡಿದ್ರೆ 15 ಮಿನಿಟ್ಸ್ ಅಲ್ಲಿ ಫೇರ್ ವ್ಯಾಲ್ಯೂ ಗ್ಯಾಪ್ ಕಾಣಿಸ್ತಾ ಇದೆ. ಹಾಗೆ ಇದನ್ನ ನಾವು 5 ಮಿನಿಟ್ಸ್ ಅಲ್ಲಿ ನೋಡಿದ್ರೆ ಯಾವ ತರ ಕಾಣಿಸುತ್ತೆ. ಸೊ 5 ಮಿನಿಟ್ಸ್ ಅಲ್ಲಿ ನೀವು ನೋಡ್ಬೋದು. ಸೊ 5 ಮಿನಿಟ್ಸ್ ಅಲ್ಲಿ ಈ ಕೆಂಪ್ ಕ್ಯಾಂಡಲ್ ಮತ್ತೆ ಇದು ಈ ಕೆಳಗಿನ ಕ್ಯಾಂಡಲ್, ಇಲ್ಲಿ ಫೇರ್ ವ್ಯಾಲ್ಯೂ ಗ್ಯಾಪ್ ಇದೆ. ಮಾರ್ಕೆಟ್ ರ್ಯಾಲಿ ಮಾಡ್ತಾ, ಸ್ಟ್ರಾಂಗ್ ರ್ಯಾಲಿ ಮಾಡ್ತಾ ಇದನ್ನ ಒಂದ್ಸಲ ಮಿಟಿಗೇಟ್, ಒಂದ್ಸಲ ಟಚ್ ಮಾಡಿ ಹೋಗಿದೆ. ಮತ್ತೆ 15 ಮಿನಿಟ್ಸ್ ಇಂಬ್ಯಾಲೆನ್ಸ್ ಫಿಲ್ ಮಾಡಕ್ಕೆ ಮತ್ತೆ ಮಾರ್ಕೆಟ್ ಇಲ್ಲಿ ಬಂತು. ಮಾರ್ಕೆಟ್ 5 ಮಿನಿಟ್ಸ್ ಅಲ್ಲಿ ಕೂಡ 5 ಮಿನಿಟ್ಸ್ ಅಲ್ಲಿ ಫೇರ್ ವ್ಯಾಲ್ಯೂ ಗ್ಯಾಪ್ ನೀವು ಹುಡುಕಿದ್ರೆ ಅಲ್ಲಿಂದ ಕೂಡ ನೀವು 5 ಮಿನಿಟ್ಸ್ ಅಲ್ಲಿ ಕೂಡ ಟ್ರೇಡ್ ತಗೋಬಹುದು ಸ್ನೇಹಿತರೆ. 3 ಮಿನಿಟ್ಸ್ ಅಲ್ಲೂ ನೀವು ಟ್ರೇಡ್ ಫೇರ್ ವ್ಯಾಲ್ಯೂ ಗ್ಯಾಪ್ ನ ನೋಡಿ 3 ಮಿನಿಟ್ಸ್ ಅಲ್ಲೂ ಟ್ರೇಡ್ ತಗೋಬಹುದು. ಸೊ 3 ಮಿನಿಟ್ ಅಲ್ಲಿ ಯಾವ ತರ ಫಾರ್ಮ್ ಆಗಿದೆ ಅಂದ್ರೆ ನೋಡಿ, ಮಾರ್ಕೆಟ್ ಇಲ್ಲಿಂದ ಇದು ನಮ್ಮ ಫೇರ್ ವ್ಯಾಲ್ಯೂ ಗ್ಯಾಪ್ ಆಗಿರುತ್ತೆ. ಸೊ 3 ಮಿನಿಟ್ ಅಲ್ಲಿ ಕೂಡ ನಮಗೆ ಟ್ರೇಡ್ಗಳು ಸಿಗುತ್ತೆ. ಸೊ ಮೇಜರ್ ನಾವು 15 ಮಿನಿಟ್ಸ್ ಇಂದ ನೋಡ್ತಾ ಬಂದ್ರೆ ಲೋವರ್ ಟೈಮ್ ಫ್ರೇಮ್ ಅಲ್ಲಿ ಕೂಡ ನಮ್ದು ಫೇರ್ ವ್ಯಾಲ್ಯೂ ಗ್ಯಾಪ್ಗಳು ಸಿಗುತ್ತೆ. ಸೊ ಇಲ್ಲಿ ಕೂಡ ನೋಡ್ಬೋದು ನೀವು 15 ಮಿನಿಟ್ಸ್ ಅಲ್ಲಿ. ಸೊ ಇದನ್ನ ಹೇಳಿದೆ ನಿಮ್ಗೆ ಯಾವಾಗಲೇ. ಸೊ ಇಲ್ಲಿ ಕೂಡ ಮಾರ್ಕೆಟ್ ಇದನ್ನ ಬ್ರೇಕ್ ಮಾಡಿದೆ. ಇಲ್ಲಿ ನಮ್ದು ಈ ಕೆಂಪು ಕ್ಯಾಂಡಲ್, ಈ ಗ್ರೀನ್ ಕ್ಯಾಂಡಲ್, ಈ ರೆಡ್ ಕ್ಯಾಂಡಲ್ ಇಂದ ಈ ಗ್ರೀನ್ ಕ್ಯಾಂಡಲ್, ಈ ಸೆಂಟರ್ ಕ್ಯಾಂಡಲ್ ಬಿಟ್ಟುಬಿಡಿ, ಈ ಕಡೆ ಕ್ಯಾಂಡಲ್, ಈ ಕಡೆ ಕ್ಯಾಂಡಲ್ ನಡುವೆ ಫೇರ್ ವ್ಯಾಲ್ಯೂ ಗ್ಯಾಪ್ ಇದೆ. ಸೊ ಮಾರ್ಕೆಟ್ ಫೇರ್ ವ್ಯಾಲ್ಯೂ ಗ್ಯಾಪ್ ತುಂಬಾ ದೊಡ್ಡದಾಗಿದೆ. ಫಸ್ಟ್ ಮಾರ್ಕೆಟ್ ಏನ್ ಮಾಡ್ತು, ಮಾರ್ಕೆಟ್ 50% ಬಂತು, ವಿಕ್ ಬಿಡ್ತು. ಆಮೇಲೆ ಮಾರ್ಕೆಟ್ ಇನ್ನೂ ಡೀಪ್ ಆಗಿ ಒಳಗಡೆ ಬಂದು ನಮ್ದು ಏನಾಗಿದೆ ಅಂದ್ರೆ, ಇದು ನಮ್ದು ಆರ್ಡರ್ ಬ್ಲಾಕ್ ನ ಟಚ್ ಮಾಡಕ್ಕೆ ಬಂದು ಈ ಫೇರ್ ವ್ಯಾಲ್ಯೂ ಗ್ಯಾಪ್ ಫುಲ್ ಡೀಪ್ ಆಗಿ ಕೆಳಗಡೆ ಬಂದು ಆರ್ಡರ್ ಬ್ಲಾಕ್ ನ ಟಚ್ ಮಾಡಿ ಮಾರ್ಕೆಟ್ ಮೇಲ್ಗಡೆ ಹೋಗಿದೆ. ಸೊ ಏನಿದೆ, ಸೊ ಫೇರ್ ವ್ಯಾಲ್ಯೂ ಗ್ಯಾಪ್, ಸಪೋಸ್ ಫೇರ್ ವ್ಯಾಲ್ಯೂ ಗ್ಯಾಪ್ 50% ಕೆಳಗಡೆ ಬಂದ್ರೆ ನೀವು ಅರ್ಥ ಮಾಡ್ಕೋಬೇಕು ಸ್ನೇಹಿತರೆ, ಇಲ್ಲಿ ನಮ್ದು ಆರ್ಡರ್ ಬ್ಲಾಕ್ ನ ಟಚ್ ಮಾಡಿ ಮಾರ್ಕೆಟ್, ಸೊ ಮಾರ್ಕೆಟ್ ಏನ್ ಮಾಡಿದೆ, ಇಲ್ಲಿ ನಮಗೆ ಆರ್ಡರ್ ಬ್ಲಾಕ್ ಈ ಕ್ಯಾಂಡಲ್ ಆಗುತ್ತೆ. ಸೊ ಇದು ಮಾರ್ಕೆಟ್ ಟೋಟಲ್ ಆಗಿ ಆರ್ಡರ್ ಫ್ಲೋನ ಟಚ್ ಮಾಡಿದೆ. ಆರ್ಡರ್ ಫ್ಲೋ ಅಂದ್ರೆ ಬೇರೆ ಆಗುತ್ತೆ, ಆರ್ಡರ್ ಬ್ಲಾಕ್ ಅಂದ್ರೆ ಬೇರೆ ಆಗುತ್ತೆ ಸ್ನೇಹಿತರೆ. ಇದು ಎಲ್ಲ ಸ್ಮಾರ್ಟ್ ಮನಿ ಕಾನ್ಸೆಪ್ಟ್ ಅಲ್ಲಿ ಬರುತ್ತೆ. ಸೊ ಇದು ಏನಿದು, ಈ ಝೋನ್ ಏನಿದೆ ಇದು ಆರ್ಡರ್ ಫ್ಲೋ ಅಂತ ಕರಿತೀವಿ ನಾವು ಈ ಝೋನ್ಗೆ. ಸೊ ಆರ್ಡರ್ ಫ್ಲೋನ ಮಾರ್ಕೆಟ್ ಟಚ್ ಮಾಡಿ ಫೇರ್ ವ್ಯಾಲ್ಯೂ ಗ್ಯಾಪ್ ಇದೆ ಅದನ್ನು ಕೂಡ ಮಾರ್ಕೆಟ್ ಟಚ್ ಮಾಡಿ. ಸೊ ಪ್ರತಿ ಫೇರ್ ವ್ಯಾಲ್ಯೂ ಗ್ಯಾಪ್ ಅಲ್ಲಿ ಈ ತರ ಆಗಲ್ಲ. ಈ ಆರ್ಡರ್ ಫ್ಲೋ ಒಳಗಡೆ ಬಂದು ಮಾರ್ಕೆಟ್ ಏನ್ ಮಾಡಿದೆ, ಮೇಲ್ಗಡೆ ಹೋಗಿದೆ. ಸೊ ಮತ್ತೆ ನೀವು ಹುಡುಕ್ಬೋದು, ಸೊ
15 ಮಿನಿಟ್ಸ್ ಟೈಮ್ ಫ್ರೇಮ್ ಇದು, ನೀವು ನೋಡಿ 15 ಮಿನಿಟ್ಸಲ್ಲಿ ಈ ಕ್ಯಾಂಡಲ್ಲು ಮತ್ತು ಈ ಕ್ಯಾಂಡಲ್ ಇದು ನಮ್ಮದು ಇಲ್ಲಿ ಬ್ರೇಕ್ ಆಗಿದೆ. ಇದು ನಮ್ಮದು ಏನಾಗಿದೆ, ಆರ್ಡರ್ ಬ್ಲಾಕ್ ಇರುತ್ತೆ ಇಲ್ಲಿ ಗ್ರೀನ್ ಕ್ಯಾಂಡಲ್ಲು. ಸೊ ಮಾರ್ಕೆಟು ಆರ್ಡರ್ ಬ್ಲಾಕ್ ಕೂಡ ಟಚ್ ಮಾಡಿದೆ. ಫೇರ್ ವ್ಯಾಲ್ಯೂ ಗ್ಯಾಪ್ ಬಿಟ್ಟು ಮಾರ್ಕೆಟ್ ಮೇಲ್ಗಡೆ ಹೋಗಿಲ್ಲ. ಈ ಗ್ಯಾಪು ಕಾಣಿಸ್ತಾ ಇದೆಯಲ್ಲ, ಈ ಕ್ಯಾಂಡಲ್ ವಿಕ್ಕು ಮತ್ತು ಈ ಕ್ಯಾಂಡಲ್ ವಿಕ್ಕು ಇದೇನು ನಡುವೆ ಗ್ಯಾಪ್ ಇದೆ ಮಾರ್ಕೆಟು, ಆ ಗ್ಯಾಪಿಂದ ಫಾಲ್ ಆಗಿದೆ. ಮತ್ತು ಈ ಒಂದು ಏನು ಬಿಯರಿಶ್ ಕ್ಯಾಂಡಲ್ ಎನ್ಗಲ್ಫಿಂಗ್ ಕ್ಯಾಂಡಲ್ ಇದೆ, ಇಲ್ಲಿಂದ ಈ ಕ್ಯಾಂಡಲ್ಲು ಈ ಗ್ರೀನ್ ಕ್ಯಾಂಡಲ್ಲು ವಿಕ್ವರೆಗೂ ನಾವು ಡ್ರಾ ಮಾಡಿದ್ರೆ ಮಾರ್ಕೆಟು ಈ ಫೇರ್ ವ್ಯಾಲ್ಯೂ ಗ್ಯಾಪ್ ಒಳಗಡೆಯಿಂದ ಮತ್ತೆ ಮಾರ್ಕೆಟು ಕೆಳಗಡೆ ಬಂದಿದೆ. ಸೊ ಇಲ್ಲಿಂದ ಮತ್ತೆ ನಮ್ಮದು ಒಂದು ಏನು ಈ ಲೋ ಬ್ರೇಕ್ ಆಗಿದೆ. ಈ ಲೋ ಬ್ರೇಕ್ ಆದಮೇಲೆ ಮತ್ತೆ ಇಲ್ಲೊಂದು ನಮ್ಮದು ಆರ್ಡರ್ ಬ್ಲಾಕ್ ಇರುತ್ತೆ. ಸಪ್ಲೈ ಝೋನ್ಗೆ ಮಾರ್ಕೆಟು ಬಂದಿದೆ. ಇಲ್ಲಿ ಈ ಗ್ರೀನ್ ಕ್ಯಾಂಡಲ್ ಕಾಣಿಸ್ತಾ ಇದೆಯಲ್ಲ, ಈ ಸಪ್ಲೈ ಝೋನ್ಗೆ ಬಂದು ಮಾರ್ಕೆಟು ಫಾಲ್ ಆಗಿದೆ. ಮತ್ತೆ ನೀವು ಹುಡುಕಿದ್ರೆ ಸಪೋಸ್ ಇಲ್ಲಿಂದ ನೋಡಿ, ಇಲ್ಲಿಂದ ಈ ಝೋನಲ್ಲಿ ದೊಡ್ಡ ಫೇರ್ ವ್ಯಾಲ್ಯೂ ಗ್ಯಾಪ್ ಇದೆ. ಮಾರ್ಕೆಟಲ್ಲಿ ಸ್ಟ್ರಾಂಗ್ ಬೈಯರ್ಸ್ ಇದ್ದರೆ ಮಾರ್ಕೆಟು ಸ್ವಲ್ಪನೂ ಮೊಮೆಂಟ್ ಕೊಡದೆ ಮಾರ್ಕೆಟು ಬ್ರೇಕ್ ಮಾಡಿ ಹೋಗಿದೆ. ಅದಕ್ಕೆ ನಾವು ಫೇರ್ ವ್ಯಾಲ್ಯೂ ಗ್ಯಾಪ್ ಬಂದರೆ ಸಡನ್ ಆಗಿ ಟ್ರೇಡ್ ತಗೋಬಾರ್ದು ಸ್ನೇಹಿತರೆ. ಈ ಹೆವಿ ಲಾಸಸ್ ಆಗೋ ಚಾನ್ಸಸ್ ಇರುತ್ತೆ. ಅಲ್ಲಿ ಮಾರ್ಕೆಟು ಬಂದು ಅದರಲ್ಲಿ ಟೈಮ್ ಪಾಸ್ ಮಾಡಬೇಕು ಸ್ವಲ್ಪ. ನೋಡಿ ಈ ಫೇರ್ ವ್ಯಾಲ್ಯೂ ಗ್ಯಾಪ್ ನೋಡಿ, ಮತ್ತೆ ಮೇಲ್ಗಡೆ ಈ ಫೇರ್ ವ್ಯಾಲ್ಯೂ ಗ್ಯಾಪ್. ಇಲ್ಲಿ ಮೇಜರು ನಾವು ಏನು ಮಾಡಬೇಕು ಅಂದರೆ ಫಸ್ಟು 5 ಮಿನಿಟ್ಸಲ್ಲಿ ಓಪನ್ ಮಾಡಿ ಅಥವಾ 3 ಮಿನಿಟ್ಸಲ್ಲಿ ನೀವು ಪ್ರತಿಯೊಂದು ಟೈಮ್ ಫ್ರೇಮಲ್ಲೂ ಫೇರ್ ವ್ಯಾಲ್ಯೂ ಗ್ಯಾಪ್ ಸಿಗುತ್ತೆ. ಆ ಫೇರ್ ವ್ಯಾಲ್ಯೂ ಗ್ಯಾಪ್ ಒಳಗಡೆ ಮಾರ್ಕೆಟ್ ಬಂದರೆ ಏನು ಮಾಡೋದು ಅಂದರೆ ಫಸ್ಟ್ ಒಂದು ಕ್ಯಾಂಡಲ್ ಫಾರ್ಮ್ ಆಗೋವರೆಗೂ ನಾವು ತಡಿಬೇಕಾಗುತ್ತೆ. ಆಮೇಲೆ ಒಂದು ಕ್ಯಾಂಡಲ್ ಫಾರ್ಮ್ ಆಗಿ ಅದನ್ನು ಬ್ರೇಕ್ ಮಾಡಬೇಕು. ಇದು ನೋಡಿ, ಇದು 3 ಮಿನಿಟಲ್ಲಿ ಕೂಡ ನೀವು ಮಾಡ್ಬೋದು, 1 ಮಿನಿಟಲ್ಲಿ ಕೂಡ ಮಾಡ್ಬೋದು, 5 ಮಿನಿಟಲ್ಲಿ ಕೂಡ ಮಾಡ್ಬೋದು. 15 ಮಿನಿಟ್ಸ್ ಏನು ಅಷ್ಟೇ ಆಗಲ್ಲ. ಇದು 30 ಮಿನಿಟಲ್ಲಿ ಕೂಡ ಆಗುತ್ತೆ, 1 ಅವರಲ್ಲಿ ಕೂಡ ಆಗುತ್ತೆ. ಒಂದು ಕ್ಯಾಂಡಲ್ ಬ್ರೇಕ್ ಆದರೆ ನಮಗೆ ಕನ್ಫರ್ಮೇಷನ್ ಆಗುತ್ತೆ ಮಾರ್ಕೆಟು ಇಲ್ಲಿಂದ ಕೆಳಗಡೆ ಹೋಗೋಕ್ಕೆ ರೆಡಿ ಆಗಿದೆ ಅಂತ. ನಾವು ಇಲ್ಲಿ ಟ್ರೇಡ್ ತಗೊಂಡ್ರೆ ಮಾರ್ಕೆಟು ಈ ಒಂದು ಏನು ಬ್ರೇಕ್ ಮಾಡಿದೆ ಕ್ಯಾಂಡಲ್ಲು, ಇಲ್ಲಿ ಮಾರ್ಕೆಟು ರೀಟೆಸ್ಟ್ ಮಾಡೋಕ್ಕೆ ಹೋಗುತ್ತೆ. ಸಿಂಗಲ್ ಕ್ಯಾಂಡಲ್ ಆರ್ಡರ್ ಬ್ಲಾಕ್ ಅಂತ ಕರಿತೀವಿ. ಇಲ್ಲಿ ಟಚ್ ಮಾಡಿದ್ರೆ ಇಲ್ಲಿ ಟ್ರೇಡ್ ತಗೊಳ್ಳೋದು. ಆಮೇಲೆ ಇದರ ಹಿಂದೆ ಸ್ಟಾಪ್ ಲಾಸ್ ನಾವು ಇಟ್ಟು ಮಾರ್ಕೆಟ್ನ ಒಂದು ನೀವು ಸೆಲ್ ಮಾಡೋರಿದ್ರೆ ಅಥವಾ ಬೈ ಮಾಡೋರಿದ್ರೆ ವೇಟ್ ಮಾಡಬೇಕು ಫೇರ್ ವ್ಯಾಲ್ಯೂ ಗ್ಯಾಪಲ್ಲಿ. ಯಾಕೆಂದರೆ ಈ ಥರ ನೋಡಿ, ಸೊ ಇಲ್ಲಿ ಎಷ್ಟು ದೊಡ್ಡದಾಗಿ ಫೇರ್ ವ್ಯಾಲ್ಯೂ ಗ್ಯಾಪ್ ಕಾಣಿಸ್ತದೆ. ಈ ಟಾಪ್ ಈ ಕ್ಯಾಂಡಲಿಂದ ಈ ಕ್ಯಾಂಡಲ್ ಇದು ಫೇರ್ ವ್ಯಾಲ್ಯೂ ಗ್ಯಾಪ್ ಇದೆ. ಸೊ ಮಾರ್ಕೆಟ್ ಬೈಯರ್ಸು ಹೆವಿ ಸ್ಟ್ರಾಂಗ್ ಇರೋದ್ರಿಂದ ಮಾರ್ಕೆಟ್ ಏನಾಗಿದೆ, ಫೇರ್ ವ್ಯಾಲ್ಯೂ ಗ್ಯಾಪ್ ಬ್ರೇಕ್ ಆಗಿ ಮಾರ್ಕೆಟು ಮೇಲ್ಗಡೆ ಹೋಗಿದೆ. ಯಾವತ್ತು ನಾವು ಟ್ರೆಂಡ್ ಕಡೆ ಟ್ರೇಡ್ ಮಾಡಬೇಕು. ಅಪ್ ಟ್ರೆಂಡ್ ಇದ್ದರೆ ಅಪ್ ಟ್ರೆಂಡ್ ಮಾಡಬೇಕು, ಡೌನ್ ಟ್ರೆಂಡ್ ಇದ್ದರೆ ಡೌನ್ ಮಾಡಬೇಕು. ಸೊ ನಿಮಗೆ ಇದನ್ನು ಬ್ಯಾಕ್ ಟೆಸ್ಟ್ ಮಾಡಿ, ಡೈರೆಕ್ಟಾಗಿ ನೀವು ಟ್ರೇಡ್ ತೊಗೊಳಕ್ಕೆ ಹೋಗಬೇಡಿ ಸ್ನೇಹಿತರೆ. ಫಸ್ಟು ಬ್ಯಾಕ್ ಟೆಸ್ಟ್ ಮಾಡಿ, ಫೇರ್ ವ್ಯಾಲ್ಯೂ ಗ್ಯಾಪ್ ವರ್ಕ್ ಆಗುತ್ತಾ ಇಲ್ವಾ, ಇದು ಯಾವ ಇಂಡಿಕೇಟರ್ ಅವಶ್ಯಕತೆ ಇಲ್ಲ. ಸೊ ಇಲ್ಲಿ ಇಂಡಿಕೇಟರಲ್ಲಿ ಹೋಗಿ ನೀವು ಫೇರ್ ವ್ಯಾಲ್ಯೂ ಗ್ಯಾಪ್ ಅಂತ ಸರ್ಚ್ ಮಾಡ್ಬೋದು. ಫೇರ್ ವ್ಯಾಲ್ಯೂ ಗ್ಯಾಪ್ ಅಂತ ಸರ್ಚ್ ಮಾಡಿದ್ರೆ ಫೇರ್ ವ್ಯಾಲ್ಯೂ ಗ್ಯಾಪ್ ಆಟೋಮೆಟಿಕ್ ಆಗಿ ಡ್ರಾ ಆಗೋ ಫೇರ್ ವ್ಯಾಲ್ಯೂ ಗ್ಯಾಪ್ಸ್ ಇಂಡಿಕೇಟ್ರು ಅದು ತೋರಿಸುತ್ತೆ. ಅಲ್ಲಿ ನೀವು ಟ್ರೇಡ್ನ ತಗೋಬೋದು. ಬಟ್ ವೇಟ್ ಮಾಡಿ ತಗೊಳ್ಳಿ, ಕನ್ಫರ್ಮೇಷನ್ ಇತ್ತು ಅಂದರೆ ತಗೊಳ್ಳಿ. ಇದೇ ಥರ ಹೊಸ ಸ್ಟ್ರಾಟಜಿನ ನಾನು ತೊಗೊಂಡು ಬರ್ತಾ ಇರ್ತೀನಿ. ಫೇರ್ ವ್ಯಾಲ್ಯೂ ಗ್ಯಾಪ್ನ ಕಲೀರಿ. ಸೊ ಏನೇ ಡೌಟ್ ಇದ್ದರೂ ಕೇಳಿ. ಥ್ಯಾಂಕ್ ಯು.